ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ, ಅನ್ನ ಕೊಡೋ ರೈತರಿಗೆ, ದೇಶ ಕಾಯೋ ಯೋಧರಿಗೆ ಶಿರಬಾಗಿ ವಂದನೆಗಳು. ಈ ಕಾಲಘಟ್ಟಕ್ಕೆ ಒಂದು ಕಥೆಯನ್ನು ಹೇಳುತ್ತೇನೆ, ಸತ್ಯ ಘಟನೆಯಂತೆಯನ್ನು ಹೇಳುತ್ತೇನೆ, ಕೇಳಿ. ದಟ್ಟವಾದ ಅರಣ್ಯಕ್ಕೆ ಒಂದು ಸುದ್ದಿ ಬರುತ್ತಂತೆ. ಏನಪ್ಪ ಅಂದರೆ, ಮಾನವರು ಕಬ್ಬಿಣ ಕಂಡುಹಿಡಿದಿದ್ದಾರೆ, ನೋಡು ಈ ಕಬ್ಬಿಣದಿಂದ ನಿನಗೇನು ತೊಂದರೆ ಆಗುತ್ತೆ ಅಂತ ಕಾಡಿಗೆ ಹೇಳ್ತಾರಂತೆ. ಯಾವ ಕಾಲಕ್ಕಾಗುತ್ತೆ, ಮಾನವ ಕಬ್ಬಿಣ ಕಂಡುಹಿಡಿದ್ರೂ ನನ್ನ ದಟ್ಟ ಅರಣ್ಯನ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳಂತೆ. ಅದಾದ ನಂತರ ಕೆಲವು ದಿನಗಳ ನಂತರ ಇನ್ನೊಂದು ಸುದ್ದಿ ಬರುತ್ತಂತೆ. ಮಾನವ ಕಬ್ಬಿಣದಿಂದ ಒಂದು ಕೊಡಲಿಯನ್ನು ತಯಾರು ಮಾಡಿದ್ದಾನೆ, ಆ ಕೊಡಲಿಯಿಂದ ನಿನ್ನ ಅರಣ್ಯ ಸರ್ವನಾಶನ ಆಗುತ್ತೆ ಅಂತ ಹೇಳುತ್ತಂತೆ ಅರಣ್ಯಕ್ಕೆ. ಆವಾಗ ಅರಣ್ಯ ನಗುತ್ತಂತೆ, ಅದು ಸಾಧ್ಯ ಇಲ್ಲ ಬಿಡು, ಅವನು ಏನೇ ತಯಾರು ಮಾಡಿದ್ರು ನನ್ನನ್ನು ಮಣಿಸೋಕ್ಕಾಗಲ್ಲ ಅಂತ ಹೇಳುತ್ತಂತೆ. ಹೀಗೆ ಕೆಲವು ದಿನಗಳ ನಂತರ ಅರಣ್ಯಕ್ಕೆ ಇನ್ನೊಂದು ಸುದ್ದಿ ಬರುತ್ತಂತೆ. ಏನಪ್ಪ ಅಂದರೆ, ಆ ಕೊಡಲಿಗೆ ಸಹಾಯಕನಾಗಿ ನಿನ್ನ ಮರಗಳಿಂದಾನೇ ಒಂದು ಕೋಲನ್ನು ರೆಡಿ ಮಾಡ್ಕೊಂಡಿದ್ದಾನೆ, ಆ ಕೋಲಿನ ಸಹಾಯದಿಂದ ನಿನ್ನ ಅರಣ್ಯ ನಾಶನ ಮಾಡ್ತಾನೆ ಅಂತ ಹೇಳುತ್ತಂತೆ. ಆಗ ಗಾಬರಿಯಾಗಿ ಬೇಜಾರಾಗಿ ಅರಣ್ಯ ಹೇಳುತ್ತಂತೆ, ಇನ್ನು ನಾನು ನಾಶವಾಗುವುದು ಹತ್ತಿರವಾಗಿದೆ. ಯಾಕಪ್ಪ ಅಂದರೆ ಮಾನವ ತಯಾರು ಮಾಡಿರ್ತಕ್ಕಂತಹ ಏನು ಕೊಡಲಿ ಆಗಿರ್ಬೋದು, ಗೊಡ್ಲೆ ಆಗಿರ್ಬೋದು, ಯಾವುದಕ್ಕೆ ಆಗಲಿ ನನ್ನ ಮರನ ಸೇರಿಕೊಂಡಿದೆ ಅಂದರೆ ನಾನು ಸರ್ವನಾಶ ಆಗೋದು ಸತ್ಯ ಅಂತ ಹೇಳುತ್ತಂತೆ. ಅಂದರೆ ನಮ್ಮಲ್ಲಿ ನಮ್ಮನ್ನು ಮುಗಿಸೋಕ್ಕಾಗಲ್ಲ, ಆದರೆ ನಮ್ಮ ಹಿತಶತ್ರುಗಳು ಯಾರಿರ್ತಾರೆ ನಮ್ಮವರು, ಅವರು ನಮ್ಮಲ್ಲಿ ಸೇರಿಕೊಂಡಾಗ ಮಾತ್ರ ನಾವು ನಾಶನ ಆಗೋದು ಹತ್ರ ಅಂತ ಈ ಕತೆ ಹೇಳುತ್ತೆ. ಕೊಡಲಿಯಿಂದ ಸಾಧ್ಯ ಆಗಲ್ಲ ಅರಣ್ಯ ನಾಶ ಮಾಡೋಕ್ಕೆ, ಆ ಕೊಡಲಿಗೆ ಈ ಕೋಲು ಸೇರಿಕೊಂಡ್ರೆ ಮಾತ್ರ ಅರಣ್ಯನ ನಾಶನ ಮಾಡ್ಬೋದು. ಅದೇ ರೀತಿ ಹಿತಶತ್ರುಗಳು ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾರೆ. ನಮ್ಮ ಹಿತಶತ್ರುಗಳೇ, ನಮ್ಮ ಮಿತ್ರರೇ ಶತ್ರುಗಳಾದಾಗ ಮಾತ್ರ ನಾವು ನಾಶನ ಆಗ್ತೀವಿ ಅಂತೇಳ್ಬಿಟ್ಟು ಈಗಿನ ಪರಿಸ್ಥಿತಿ, ಈಗಿನ ಕಾಲಘಟ್ಟ, ಯುದ್ಧ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇಲ್ಲಿ ತಿಂದುಕೊಂಡು ಉಂಡುಕೊಂಡು ನಮಗೆ ದ್ರೋಹ ಮಾಡತಕ್ಕಂಥ ವ್ಯಕ್ತಿಗಳೇ ಈ ಕೊಡಲಿ, ಈ ಕಬ್ಬಿಣ ತಯಾರದಿಂದ ಕೊಡಲಿಯಿಂದ ತಯಾರಾಗಿರ್ತಕ್ಕಂಥ ಸಹಾಯಕ್ಕೆ ನಿಂತಿರೋ ಈ ಕೋಲೆ ನಾಶನಕ್ಕೆ, ಅರಣ್ಯ ನಾಶನಕ್ಕೆ ಕಾರಣ ಆಯಿತು. ಅದೇ ರೀತಿ ನಮ್ಮ ಜಾಗದಲ್ಲಿ ತಿಂದುಕೊಂಡು ನಮ್ಮ ನೆಲ ಕುಡಿದುಕೊಂಡು ಇಲ್ಲಿ ನಮಗೇ ದ್ರೋಹ ಮಾಡುವರಿದ್ದರೆ ನಾವಂತೂ ಉದ್ಧಾರ ಆಗಲ್ಲ, ಅವರು ಉದ್ಧಾರ ಆಗಲ್ಲ, ಸರ್ವನಾಶನ ಆಗೋದು ಸನ್ನಿಹಿತ ಅಂತೇಳ್ಬಿಟ್ಟು ಈ ಕತೆ ಹೇಳ್ತಾ ಇದ್ದೀನಿ. ಈ ಕತೆ ಸರಿಯಾಗಿದ್ದರೆ ಎಲ್ಲರಿಗೂ ಹಂಚಿ. ಯಾರೇ ಆಗಲಿ ಮಾತೃದ್ರೋಹಿಗಳನ್ನು, ಹಿತದ್ರೋಹಿಗಳನ್ನು, ಹಿತಶತ್ರುಗಳನ್ನು ಮಾತ್ರ ಯಾರು ನಂಬಬೇಡಿ. ಅವರನ್ನು ನಂಬಿದರೆ ಅವರು ಬಂದು ನಮಗೆ ಸಹಾಯ ಮಾಡ್ತೀನಿ ಅಂತ ನಮ್ಮಲ್ಲಿ ಸೇರಿಕೊಂಡ್ರೆ ನಮ್ಮ ವಿನಾಶ ಕಟ್ಟಿಟ್ಟ ಬುತ್ತಿ ಅಂತ ಅರಣ್ಯ ನಾಶನ ಆಗುತ್ತಿರುವುದನ್ನು ಮನಗೊಂಡಿರ್ತಕ್ಕಂಥ ಈ ಕಥೆಯ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ. ನಮಸ್ತೆ. ಸರಿಯಾಗಿದ್ದರೆ ಎಲ್ಲರಿಗೂ ಹಂಚಿ.